ಯಾರ್ಯಾರಿಗೆ ದೇಹ ತುಂಬ ಆಯಾಸವಾಗುತ್ತೆ, ಶಕ್ತಿ ಇರೋದಿಲ್ಲ ಅಂತ ಅನಿಸುತ್ತೆ, ಮತ್ತು ಬಾಡಿ ಬಿಲ್ಡಿಂಗ್ನ ಮಾಡ್ತಕ್ಕಂಥವ್ರು, ಯಾರ್ಯಾರಿಗೆ ಬಾಡಿ ಬಿಲ್ಡಿಂಗ್ ಮಾಡಲಿಕ್ಕೆ ಆಸಕ್ತಿ ಇದೆ ಅಂಥಕ್ಕಂಥವ್ರು, ಮತ್ತು ಮೂಳೆಗಳ ಶಕ್ತಿ ಯಾರಿಗೆ ಕಡಿಮೆ ಇದೆ, ಸ್ನಾಯುಗಳಲ್ಲಿ ತುಂಬ ಶಕ್ತಿ ಕಡಿಮೆ ಇದೆ ಅನಿಸುತ್ತೆ, ಇಂಥವ್ರು ಏನು ಮಾಡಬೇಕಂತಂದರೆ ಒಣಗಿರ್ತಕ್ಕಂಥ ಹಣ್ಣುಗಳನ್ನ ಸೇವಿಸಬೇಕು. ಒಣಗಿರ್ತಕ್ಕಂಥ ಹಣ್ಣುಗಳು ಅಂತಂದರೆ ಖರ್ಜೂರ, ಬಾದಾಮಿ, ಅಂಜೂರ, ಒಣಗಿರ್ತಕ್ಕಂಥ ದ್ರಾಕ್ಷಿ, ಇದನ್ನು ಸೇವಿಸೋದ್ರಿಂದ ಇಮ್ಮಿಡಿಯೇಟಾಗಿ ಸೇವಿಸಿದ ನಂತರ ತುಂಬ ವೇಗವಾಗಿ ಗ್ಲೂಕೋಸ್ ಅಂಶ ಬಂದು ರಕ್ತಕ್ಕೆ ಸೇರಿ ಆ ಒಂದು ಆಯಾಸ ಕಡಿಮೆ ಆಗುತ್ತೆ. ಇಂಥ ಒಂದು ಅದ್ಭುತ ಗುಣಗಳಿರ್ತಕ್ಕಂಥ ಒಣಗಿರ್ತಕ್ಕಂಥ ಹಣ್ಣುಗಳನ್ನು ಸೇವಿಸೋದ್ರಿಂದ ಬಾಡಿ ಬಿಲ್ಡಿಂಗ್ ಮಾಡ್ತಕ್ಕಂಥವ್ರಿಗೆ ಮಾಂಸಖಂಡಗಳಿಂದ ಶಕ್ತಿ ಜಾಸ್ತಿ ಆಗುತ್ತೆ, ಮಾಂಸಖಂಡಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಮತ್ತು ಮೂಳೆಗಳ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಇದನ್ನು ಯಾವ ರೀತಿ ಸೇವಿಸ್ಬೇಕಂತಂದರೆ ಪೌಡ್ರ್ ಮಾಡಿ ಇಟ್ಕೊಂಡು ಮಿಲ್ಕ್ ಶೇಕ್ ಒಳಗಡೆ, ಅಂದರೆ ಮಿಲ್ಕ್ ಶೇಕ್ ಮಾಡಿ ಜ್ಯೂಸ್ ಮಾಡಿಕೊಂಡು ಸೇವಿಸ್ತಕ್ಕಂಥ ಒಂದು ವಿಧಾನ ತುಂಬ ಉಪಯುಕ್ತವಾಗಿದೆ. ಹಾಲನ್ನು ಕೆಲವರು ಸೇವಿಸೋದಿಲ್ಲ ಅಂತ ಹೇಳೋವಂಥವ್ರು ಏನು ಮಾಡಬೇಕಂತಂದರೆ ರಾತ್ರಿ ಇಷ್ಟು ಪದಾರ್ಥಗಳನ್ನು ನೀರಿನಲ್ಲಿ ಉನಿ ಹಾಕಿ, ಒಂದು 4 ಬೀಜಗಳನ್ನು ಉನಿ ಹಾಕಿ ಬೆಳಗ್ಗೆ ಇದನ್ನು ಸೇವಿಸ್ತಾ ಬಂದರೆ ಸಣ್ಣಕ್ಕಿರ್ತಕ್ಕಂಥವ್ರು ದಪ್ಪ ಆಗ್ಬೋದು, ಶಕ್ತಿ ಇಲ್ಲದೆ ಇರತಕ್ಕಂಥವ್ರಿಗೆ ಸ್ನಾಯುಗಳಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ, ಮೂಳೆಗಳ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತು ಯಾರು ದಪ್ಪ ಆಗಬೇಕಂತ ಇದ್ದೀರಿ ಅವರು ಈ ಒಂದು ಪದಾರ್ಥಗಳನ್ನು ತಿನ್ನೋದ್ರಿಂದ, ಪ್ರತಿನಿತ್ಯ ಸೇವಿಸೋದ್ರಿಂದ ದಪ್ಪ ಆಗತಕ್ಕಂಥ ಸಾಧ್ಯತೆ 100% ಇದೆ ಸ್ನೇಹಿತರೆ. ಮತ್ತು ತುಂಬ ಅತಿಯಾಗಿ ಸೇವಿಸಿದ್ರೆ ಏನಾಗುತ್ತೆ, ಜಾಸ್ತಿ ಕ್ಯಾಲರೀಸ್ ಇದರಲ್ಲಿ ಇರೋದ್ರಿಂದ ದೇಹ ಅತಿಯಾಗಿ ದಪ್ಪನಾಗುತ್ತೆ. ಇದು ಒಂದು ಎಚ್ಚರಿಕೆ. ನಾನು ಕೊಟ್ಟಿರ್ತಕ್ಕಂಥ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಇನ್ನೂ ಅದ್ಭುತವಾದ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಚಾನಲ್ನ. ಮತ್ತು ಕಣ್ಣಿಗೆ ಪ್ರತಿ ಭಾನುವಾರ ತೋಟದ ಗುಡ್ದಳ್ಳಿನಲ್ಲಿ ಔಷಧಿಯನ್ನು ಹಾಕ್ತೀವಿ, ಮತ್ತು ಲಕ್ವ ಕಾಯಿಲೆ ಇರ್ತಕ್ಕಂಥವ್ರಿಗೆ ನಾಟಿ ಔಷಧಿಯನ್ನು ಕೊಡ್ತೀವಿ. ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು. ಮತ್ತು ತುಂಬ ದೂರದ ಊರುಗಳಿಂದ ಯಾರು ಬರಲಿಕ್ಕಾಗಲ್ಲ ಅಂಥವ್ರಿಗೆ ಕೊರಿಯರ್ ಮೂಲಕ ನಿಮ್ಮ ವಿಳಾಸಕ್ಕೆ ಔಷಧಿನ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸಮಸ್ಯೆಯನ್ನು ತಿಳಿಸಿದರೆ ನಿಮ್ಮ ವಿಳಾಸಕ್ಕೆ ಔಷಧಿನ ತಲುಪಿಸ್ತೀವಿ ಸ್ನೇಹಿತರೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನು ಕೆಲವು ಅನೇಕ ಗಿಡಮೂಲಿಕೆ ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಚಾನಲ್ನ. ನಮಸ್ಕಾರ, ಥ್ಯಾಂಕ್ ಯು.